ಹಟ್ಟಿಯಿಂದ ಲಿಂಗಸಗೂರಿಗೆ ಸರ್ಕಾರಿ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಕುರಿ ಮೇಕೆಗಳಂತೆ ಬಸ್ಸಿನಲ್ಲಿ ತುಂಬಿಕೊಂಡು ಹೋಗಬೇಕಾದಂತಹ ದುಸ್ಥಿತಿ ಬಂದಿದೆ ಅಂತ ಡಿವೈಎಫ್ಐ, ಎಸ್ಎಫ್ಐ, ಸಿಐಟಿಯು, ಜೆಎಂಎಸ್ ಜಂಟಿ ಸಂಘಟನೆ ನಿನ್ನೆ ಬೆಳಿಗ್ಗೆ ಲಿಂಗಸಗೂರಿನಲ್ಲಿ ಬಸ್ ತಡೆದು ಬೃಹತ್ ಹೋರಾಟ ನಡೆಸಿದ್ರು. ಲಿಂಗಸಗೂರು ಬಸ್ ನಿಲ್ದಾಣದಲ್ಲಿ 106 ವಿದ್ಯಾರ್ಥಿಗಳು ರಸ್ತೆ ತಡೆದು ಕುಳಿತಾ ಇದ್ದ ದೃಶ್ಯವೇ ಇದು. ನೋಡ್ರಿ, ಇದು ವಿದ್ಯಾರ್ಥಿಗಳು ಭವಿಷ್ಯ ಐತಿದ, ವಿದ್ಯಾರ್ಥಿಗಳು ಭವಿಷ್ಯ ಐತಿದ. ಬರ್ಲಿ ಈಗ ನಮ್ಮನ್ನ ಅರೆಸ್ಟ್ ಮಾಡ್ತೀರಾ ಮಾಡ್ರಿ, ನಮ್ಮನ್ನ ಅರೆಸ್ಟ್ ಮಾಡ್ತೀರಾ ಮಾಡ್ರಿ. ವಿದ್ಯಾರ್ಥಿಗಳ ಭವಿಷ್ಯ ಐತಿ, ಮಕ್ಕಳ ಭವಿಷ್ಯ ಐತಿ. ಇದು ಮಕ್ಕಳದಲ್ರಿ. ರಿಪೋರ್ಟರ್ ತೆಗೆದ್ರಲ್ಲಿ ಇನ್ಸ್ಟಾಗ್ರಾಮ್ ರಿಪೋರ್ಟರ್ ನ್ಯೂಸ್ ಅಲ್ಲ ಮಾಡ್ರಿ ಬೇಡ ಮಕ್ಕಳಿಗೆ ದಿನನಿತ್ಯ ನೀವು ಇಲ್ಲೇ ಇರ್ತೀರಲ್ರಿ. ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತ ಮಕ್ಕಳಿಗೆ. ಮಕ್ಕಳು ಹೇಳಲ್ಲ ಸರ್, ಗೊತ್ತಿಲ್ಲ ನಮ್ಗೆ ಕರ್ಕೊಂಡು ಹೋಗ್ರಿ ಅಂತ ಮಕ್ಕಳಿಗೆ ಹಂಗೆಲ್ಲ ಒಂದು ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ಈಗ ಸ್ನೇಹಿತರೆ, ಡಿಪೋ ಮ್ಯಾನೇಜರ್ ಅವರು ಇವತ್ತ ತಮ್ಮ ಮುಖ ಪ್ರದರ್ಶನವನ್ನು ಮಾಡಿದ್ದಾರೆ. ಹೆಂಗಿದ್ದಾರೆ ಅಂತೇಳಿ ಅವರು ಇವತ್ತು ನಾವು ಇಷ್ಟು ದಿವಸ ಬರೀ ಬಸ್ಸಲ್ಲೇ ಫೋನಲ್ಲೇ ಮಾತಾಡ್ತಾ ಇದ್ವಿ. ವಿದ್ಯಾರ್ಥಿಗಳು ಸಾಕಷ್ಟು ಕರೆಗಳನ್ನು ಮಾಡಿದಾಗ ಅವರಿಗೆ ಕಾನ್ಫರೆನ್ಸ್ ಹಾಕಿ ಇದು ಮಾಡ್ತಾ ಇದ್ವಿ. ಕೆಲವೊಂದು ಟೈಮ್ ಅವರು ಫೋನೇ ಪಿಕ್ ಮಾಡಿರಲಿಲ್ಲ. ಬರಲೇಬೇಕು, ಸ್ಥಳಕ್ಕೆ ಕೂಡಲೇ ಬರಲೇಬೇಕು. ಸರಿಯಾದ ಬಸ್ ಬಿಡುಗಡೆ ಮಾಡಲ್ಲ ಡಿಪೋ ಮ್ಯಾನೇಜರ್ಗೆ ಹೇಳಿ ಧಿಕ್ಕಾರ. ಏನೇ ಬರಲಿ, ಏನೇ ಬರಲಿ, ಏತಕ್ಕಾಗಿ ಹೋರಾಟ, ಏತಕ್ಕುವುದಿಲ್ಲ, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏನೇ ಬರಲಿ, ಏನೇ ಬರಲಿ, ಏತಕ್ಕಾಗಿ ಹೋರಾಟ. ಹಟ್ಟಿ ಭಾಗದಿಂದ ಪ್ರತಿದಿನ 106 ವಿದ್ಯಾರ್ಥಿಗಳು, ಮಹಿಳೆಯರು, ಕಾರ್ಮಿಕರು ಕೆಎಸ್ಆರ್ಟಿಸಿ ಬಸ್ ನಂಬಿ ಲಿಂಗಸಗೂರಿಗೆ ಬರ್ತಾರೆ. ಆದರೆ ಬೆಳಿಗ್ಗೆ 8:30ಕ್ಕೆ ಸರಿಯಾದ ಸಮಯಕ್ಕೆ ಬಸ್ ಬರ್ತಿಲ್ಲ. ಒಂದೇ ಬಸ್ಸಿಗೆ 106 ಜನ ನೂಕುನುಗ್ಗಲು ಇದರಿಂದ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ತಡವಾಗ್ತಿದೆ. ಈ ಅನ್ಯಾಯದ ವಿರುದ್ಧ ನಿನ್ನೆ ಬೆಳಿಗ್ಗೆ ವಿದ್ಯಾರ್ಥಿಗಳು ಬಸ್ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಡಿವೈಎಫ್ಐ, ಎಸ್ಎಫ್ಐ, ಸಿಐಟಿಯು, ಜೆಎಂಎಸ್ ಸಂಘಟನೆಯ ನೇತೃತ್ವದಲ್ಲಿ ಡಿಪೋ ಮ್ಯಾನೇಜರ್ಗೆ ಮನವಿ ಸಲ್ಲಿಸಲಾಯಿತು. ನಮಗೆ ಬೆಳಿಗ್ಗೆ 8:30ಕ್ಕೆ ಮತ್ತು ಸಂಜೆ 4:30ಕ್ಕೆ 3ರಿಂದ 4 ಬಸ್ ಬೇಕು. ಹಳೆಯ ಬಸ್ ಬೇಡ, ಹೊಸ ಬಸ್ ಬಿಡಬೇಕು, ಇಲ್ಲವಾದರೆ ಅನಿರ್ದಿಷ್ಟ ಧರಣಿ ಮಾಡ್ತೀವಿ ಅಂತ ಹೇಳಿದರು. ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ಸ್ಥಳಕ್ಕೆ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಮತ್ತು
ಪೊಲೀಸರು ದೌಡಾಯಿಸಿದರು. ವಿದ್ಯಾರ್ಥಿಗಳ ಜೊತೆ ಮಾತುಕತೆ ನಡೆಸಿದ ಮ್ಯಾನೇಜರ್ ಕೂಡಲೇ 3 ಹೆಚ್ಚುವರಿ ಹೊಸ ಬಸ್ ಬಿಡುವುದಾಗಿ ಲಿಖಿತ ಭರವಸೆ ನೀಡಿದರು. ನಂತರ ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಯಿತು. ಈ ಹೋರಾಟದಲ್ಲಿ ಪಂಚಲಯ್ಯ, ಯಾಕೂಬ್, ಮಿಯಾಪುರ್, ಹಾಜಿಬಾಬು, ಕಟ್ಟಿಮನಿ, ವನಜಾಕ್ಸಿ, ವೆಂಕಟೇಶ್, ಗೋರ್ಕಲ್ ಸೇರಿದಂತೆ 106 ವಿದ್ಯಾರ್ಥಿಗಳು ಭಾಗವಹಿಸಿದರು. ವರದಿ ರಂಗಪ್ಪ, ಲಿಂಗಸುಗೂರು. ಇವಾಗ ನನಗೆ ಈಗ ಹೇಳ್ರಿ ಡಿಪೋ ಮ್ಯಾನೇಜರ್ ಇಲ್ಲೇ ಅದಾರ. ಏನ್ ಹೇಳ್ತಾರೆ ಅಲ್ಲಿ ಈರ್ ಕಂಪ್ನಿ ಕಳಿಸ್ತಾರೆ. ನಮ್ಮ ಕಸದಾಡಿ ಕಳ್ಸಂಗ್ರಿ ಅಲ್ಲೇ 4 ಕಿಲೋಮೀಟರ್ ಕೇಳ್ರಿ ಅವ್ರಿಗೆ ದಿವಸ ನಾವು 4 ತಾಸು ನೋಡ್ರಿ. ಒಂದು ದಿವಸದ ಸಮಸ್ಯೆ ಆದ್ರೆ ನಾವು ಎಲ್ಲರೂ ಅರ್ಥ ಮಾಡ್ಕೊಂತೀವಿ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಡಿಪೋ ಮ್ಯಾನೇಜರ್ ಡೌನ್ ಡೌನ್. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಡಿಪೋ ಮ್ಯಾನೇಜರ್ ಡೌನ್ ಡೌನ್. ಗುಜರಿ ಒಂದು ಬಸ್ ಬರುತ್ತೆ, ಅದು ಫುಲ್ ರಶ್ ಆಗಿ ಬರುತ್ತೆ. ಅದು ಫೋಟೋ ವಿಡಿಯೋ ಎಲ್ಲಾನು ಮಾಡಿದ್ದೈತೆ, ಅದು ಕಳ್ಸಿದ್ದೂ ಐತೆ. ಆದ್ರೂ ಅದಾದ್ಮೇಲೆ ಒಂದು ಬಸ್ ಇಲ್ಲ. 9:50ಕ್ಕೆ ಎತ್ಗಲ್ ಬಸ್ ಬರುತ್ತೆ. ಬಿಟ್ಟಿಂದ ಆಯ್ತು ಮತ್ತೆ 9:10 ವಿದ್ಯಾರ್ಥಿಗಳಿಗೆ ಬಸ್ಗಳನ್ನು ಒದಗಿಸದೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುತ್ತಿರುವ ಡಿಪೋ ಮ್ಯಾನೇಜರ್ ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ. ಅಟ್ಟಿ 2 ಲಿಂಕ್ಸ್ ಪಾಸ್